ಸರ್ ನಾವು ಒಂದು ಪ್ಯಾಕ್ ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಸರ್. ಸೊ ನನ್ನ ವೈಫ್ ಮನೇಲಿ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಟುಡೇ ವಿ ಆರ್ ಸೆಲ್ಲಿಂಗ್ ಆಲ್ಮೋಸ್ಟ್ 1 lakh ಪೀಸಸ್ ಅಕ್ರಾಸ್ ಇಂಡಿಯಾ. ಸೊ ನಿಮಗೂ ಆ ರೀತಿ ಡ್ರೀಮ್ ಇದೆಯಾ? ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ. ಸೊ ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ಯಾವಾಗಲೂ ಕೂಡ ಪರ್ಚೇಸಿಂಗ್ ಕರೆಕ್ಟ್ ಆಗಿರ್ಬೇಕು, ರೈಟ್ ಪರ್ಚೇಸ್ ನ ಮಾಡಿ. ಸೊ ದೇರ್ ಇಸ್ ನೋ ಲ್ಯಾಂಗ್ವೇಜ್ ಬೇರಿಯರ್ ಸರ್. So all South languages we deal with, we coordinate with all South customers sir. So ಬಟ್ಟೆ ಬಿಸ್ನೆಸ್ ಮಾಡೋರೆಲ್ಲ ಏನ್ ಅನ್ಕೊಂಡಿದ್ದಾರೆ ಮೈಂಡ್ ಸೆಟ್ ಅಲ್ಲಿ, ಸೊ ನಾನು ಪರ್ಚೇಸ್ ಸೂರತ್ ಅಲ್ಲಿ ಮಾಡ್ಬೇಕು, ಜೈಪುರ್ ಅಲ್ಲಿ ಮಾಡ್ಬೇಕು, ಅಹಮದಾಬಾದ್ ಅಲ್ಲಿ ಮಾಡ್ಬೇಕು. ದಟ್ ಇಸ್ ನಾಟ್ ರೈಟ್. ಕೆನಡಾ ಸಪ್ಲೈ ಮಾಡಿದೀವಿ, ಸಿಂಗಾಪುರ್ ಸಪ್ಲೈ ಮಾಡಿದೀವಿ, ಶ್ರೀಲಂಕಾ ಸಪ್ಲೈ ಮಾಡಿದೀವಿ. ಸೊ ವಿ ಆರ್ ರೆಡಿ ಟು ಹೆಲ್ಪ್ ಎವ್ರಿ ಕಸ್ಟಮರ್, ಸ್ಮಾಲ್ ಕಸ್ಟಮರ್ ಇಂದ ಹಿಡಿದು ಸೊ ಬಲ್ಕ್ ಬೈ ಮಾಡೋರ್ಗು ಕೂಡ ನಾವು ಸಪ್ಲೈ ಮಾಡ್ತೀವಿ ಸರ್. ಸರ್ ದಿಸ್ ಇಸ್ ದ ಒನ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಫಾರ್ ವುಮೆನ್ಸ್ ವೇರ್. ಯು ವಿಲ್ ಗೆಟ್ ಎವ್ರಿಥಿಂಗ್ ಇನ್ ಒನ್ ರೂಫ್ ಸರ್. ಸರ್ ವಿ ಆರ್ ಮ್ಯಾನುಫ್ಯಾಕ್ಚರ್, ನಿಶ್ರೂ ಬ್ರ್ಯಾಂಡ್ ನ ಮ್ಯಾನುಫ್ಯಾಕ್ಚರರ್, ವಿಲ್ ಗೆಟ್ ವೆರಿ ಗುಡ್ ಪ್ರಾಫಿಟ್ ಮಾರ್ಜಿನ್. ನಿಮ್ದೇ ಏನಾದ್ರು ಬ್ರ್ಯಾಂಡ್ ಲೇಬಲ್ ಮಾಡ್ಬೇಕಾ, ನಾವು ಮಾಡ್ಕೊಡ್ತೀವಿ ಸರ್. ಸೊ ನಮಸ್ಕಾರ ವೀಕ್ಷಕರೇ, ನೀವೇನಾದ್ರೂ ಒಂದು ಕಂಪ್ಲೀಟ್ ವುಮೆನ್ಸ್ ವೇರ್ದು ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ ಅಂದ್ರೆ, ಅಥವಾ ಈಗ ಆಲ್ರೆಡಿ ಒಂದು ಬಿಸ್ನೆಸ್ ಇದೆ, ಸೊ ಇದಕ್ಕೋಸ್ಕರ ನಿಮಗೆ ಕಂಪ್ಲೀಟು ಮ್ಯಾನುಫ್ಯಾಕ್ಚರಿಂದಾನೇ ನೀವು ಕ್ಲಾತ್ನ ಬೈ ಮಾಡ್ಬೇಕು ಅನ್ಕೊಂಡಿರ್ತೀರಾ. ಸೊ ಇದಕ್ಕೋಸ್ಕರ ನೀವು ಸೂರತ್ ಆಗಲಿ, ಗುಜರಾತ್ ಆಗಲಿ ಅಥವಾ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ವಾ? ಬನ್ನಿ ಹಾಗಿದ್ರೆ ನನ್ನ ಜೊತೆ. ನೋಡಿ, ಇದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ನು, ಮೆಟ್ರೋ ಪ್ಲಾಜಾ, BVK ಅಯ್ಯಂಗಾರ್ ರೋಡು. ನೋಡಿ, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದ ಸುಮಾರು 100 ಮೀಟರ್ಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಹೋಟೆಲ್ ರಾಘವೇಂದ್ರ ಹೋಟ್ಲ್ ಇದೆ ಅಲ್ವಾ, ಸೊ ಒಳಗಡೆ ಬರಬೇಕು, ಬೆಳ್ಳಿ ಬಸವಣ್ಣ ರೋಡು. ಸೊ ಇಲ್ಲಿ ನೋಡಿ, ದೊಡ್ಡ ಮನೆ ಹುಡುಗರು ಬಳಗ ಅಂತ ಫೋಟೋ ಹಾಕಿರ್ತಾರೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ರಾಘವೇಂದ್ರ ಪರ್ಸನ್ ಹೋಟ್ಲು ಒಳಗಡೆ ಬಂದ್ರಲ್ವಾ, ಶಿವ್ ಪ್ಲಾಜಾ ಪಕ್ಕದ ಬಿಲ್ಡಿಂಗು, RRJ ಮೇಲ್ಗಡೆ ಇದೆ ನಮ್ಮ ನಿಶ್ರೂಪು ಕ್ರಿಯೇಷನ್ಸು, 3ನೇ ಫ್ಲೋರು. ಸೊ ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ಸೊ ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ, ನಮ್ಮ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಇದ್ದೀನಿ. ಸೊ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಲೇಡೀಸ್ ವೇರ್ನ ಇಟ್ಕೊಂಡು ಒಂದು ನೀವು ಬಿಸ್ನೆಸ್ ನ ಶುರು ಮಾಡಿದ್ದೀರಿ ಅಥವಾ ಮಾಡಬೇಕು ಅನ್ಕೊಂಡಿದ್ದೀರಿ ಅಂದ್ರೆ, ಸೊ ಮ್ಯಾನುಫ್ಯಾಕ್ಚರ್ ಇಂದ ಯಾವುದೇ ಒಂದು ಬ್ರೋಕರ್ ಅಥವಾ ಸಬ್ ಡೀಲರ್ಗಳ ಒಂದು ಕಾಟ ಇಲ್ಲದೆ ಡೈರೆಕ್ಟ್ ಆಗಿ ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಹೆಣ್ಮಕ್ಳ ಬಟ್ಟೆಗಳು ಇಟ್ಕೊಂಡು ಏನ್ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಮಾಹಿತಿ ತಿಳ್ಸಕ್ ಬಂದಿದ್ದೀನಿ. ಬನ್ನಿ ಇವ್ರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನಮ್ಮ ಒಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ, ತಮ್ಮ ಒಂದು ಕಂಪನಿಯ ಪರಿಚಯ ಮಾಡ್ಕೊಡ್ತೀರಾ? ಸರ್, ನಮ್ಮ ಕಂಪನಿ ನೇಮ್ ಬಂದ್ಬಿಟ್ಟು ನಿಶ್ರೂಪ್ ಕ್ರಿಯೇಷನ್ಸ್ ಅಂತ. ಸರ್. ಸೊ ನಮ್ಮ ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ನಿಶ್ರೂಪ್ ಅಂತ ಸರ್. ಓಕೆ. ಸೊ ನಾವು ಚಿಕ್ಕಪೇಟೆಲಿರೋ ಉದ್ದೇಶ ಏನಂದ್ರೆ, ಎಲ್ರಿಗೂ ಕೂಡ ಈಸಿ ಆಗ್ಲಿ ಸಪ್ಲೈ ಮಾಡೋದಕ್ಕೆ. ಸೊ ನಾವು ಮುಂಚೆ ಎಲ್ಲ ಬೇರೆ ಕಡೆ ಇದ್ವಿ, ಫ್ಯಾಕ್ಟರಿ ಬಂದ್ಬಿಟ್ಟು ಉಳಿಮಾವಲ್ ಇರೋದು. ಸೊ ದಿಸ್ ಇಸ್ ದ ಸೇಲ್ಸ್ ಪಾಯಿಂಟ್ ಸರ್ ಆಕ್ಚುಲಿ ಚಿಕ್ಕಪೇಟೆಯಲ್ಲಿ. ಸೊ ಟ್ರಾನ್ಸ್ಪೋರ್ಟಿಗೆಲ್ಲ ಈಸಿ ಆಗ್ಲಿ ಅಂತ ಹೇಳಿ ಇಲ್ಲಿ ಮಾಡಿದೀವಿ ಸರ್. ಓಕೆ ಸರ್, ಇದು ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು BVK ಅಯ್ಯಂಗಾರ್ ರೋಡು, ರಾಘವೇಂದ್ರ ಹೋಟ್ಲ್ ಆಪೋಸಿಟ್ ಮಾಮೂಲ್ ಪೇಟ್ ಅಂತ ಹೇಳ್ತೀವಿ ಈ ರೋಡ್ ನ. ಜಸ್ಟ್ 4th ಬಿಲ್ಡಿಂಗ್ ಸರ್, ರಾಘವೇಂದ್ರ ಹೋಟ್ಲ್ ಆಪೋಸಿಟ್ ರೋಡ್ ಅಲ್ಲಿ 4th ಬಿಲ್ಡಿಂಗ್ 3rd ಫ್ಲೋರ್ ಸರ್. ಓಕೆ ಸರ್. ಸೊ ನೆಕ್ಸ್ಟ್ ಶಿವ್ ಪ್ಲಾಜಾ. ಸರ್, ಈಗ ಹೊಸದಾಗಿ ಒಂದು ಬಟ್ಟೆ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡಿರೋರಿಗೆ ಮತ್ತೆ ಈಗ ಆಲ್ರೆಡಿ ಮಾಡ್ತಾ ಇರೋರಿಗೆ ನೀವೇನ್ ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಕೂಡ. ಸೊ ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ಯಾವಾಗ್ಲೂ ಕೂಡ ಪರ್ಚೇಸಿಂಗ್ ಕರೆಕ್ಟ್ ಆಗಿರ್ಬೇಕು, ರೈಟ್ ಪರ್ಚೇಸ್ ನ ಮಾಡಿ. ರೈಟ್ ಪರ್ಚೇಸ್ ನ ಮಾಡಿದ್ರೆ ಸೇಲ್ ಯಾರು ಬೇಕಾದ್ರೂ ಮಾಡ್ಬೋದು. ಸೊ ನಮ್ದು ಯಾವಾಗ್ಲೂ ಅಷ್ಟೇನೆ, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಅಷ್ಟೇನೆ ನಮ್ಮ ಪರ್ಚೇಸ್ ಸ್ಟ್ರಾಂಗ್ ಆಗಿರ್ಬೇಕು, ರೈಟ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು, ರೈಟ್ ಕ್ವಾಲಿಟಿ. ಸೊ ಮತ್ತೆ ನಮ್ಮ ಪ್ರೈಸಿಂಗ್ ಕೂಡ ಚೆನ್ನಾಗಿದೆ ಅಂದಾಗ ನಮ್ಗೆ ಸೇಲ್ ಮಾಡೋದಕ್ಕೆ, ನಮ್ಮ ಮಾರ್ಜಿನ್ ನ ಇಟ್ಕೊಂಡು ನಾವು ಸೇಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಸರ್. ಸೊ ಬಟ್ಟೆ ಬಿಸ್ನೆಸ್ ಮಾಡೋರೆಲ್ಲ ಏನ್ ಅನ್ಕೊಂಡಿದ್ದಾರೆ ಮೈಂಡ್ ಸೆಟ್ ಅಲ್ಲಿ, ಸೊ ನಾನು ಪರ್ಚೇಸ್ ಸೂರತ್ ಅಲ್ಲಿ ಮಾಡ್ಬೇಕು, ಜೈಪುರ್ ಅಲ್ಲಿ ಮಾಡ್ಬೇಕು, ಅಹಮದಾಬಾದ್ ಅಲ್ಲಿ ಮಾಡ್ಬೇಕು. ದಟ್ ಇಸ್ ನಾಟ್ ರೈಟ್. ಸೊ ನಮಗೆ ಇಷ್ಟ ಆಗಂತ ಬಟ್ಟೆನ ನಾವು ಪರ್ಚೇಸ್ ಮಾಡ್ಬೇಕು. ಎಸ್, ಐ ಕ್ಯಾನ್ ಸೆಲ್ ದಿಸ್. ಇದನ್ನ ನಾನು ಈಸಿಯಾಗಿ ಸೇಲ್ ಮಾಡ್ಬೇಕು ಅನ್ನೋಂಥ ಬಟ್ಟೆನ ಪರ್ಚೇಸ್ ಮಾಡಿ. ಸೊ ತುಂಬಾ ಡಿಸೈನ್ ಆಗಿರುತ್ತೆ, ಆ ರೀತಿ ಇರುತ್ತೆ, ಈ ರೀತಿ. ಅದು ಎಲ್ಲಾ ಕಸ್ಟಮರ್ಸಿಗೂ ಇಷ್ಟ ಆಗಲ್ಲ. ಫಸ್ಟ್ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡ್ಬೇಕು ಸರ್. ಸರ್, ಈಗ ನಿಮ್ಮಲ್ಲಿ ಏನೇನ್ ವೆರೈಟಿ ಬಟ್ಟೆ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀರಾ? ಸರ್, ನಿಶ್ರೂಪ್ ಇಸ್ ನಾಟ್ ಎ ಜಸ್ಟ್ ಎ ಬ್ರ್ಯಾಂಡ್. ಸೊ ನಮ್ಮಲ್ಲಿ ಬಂದ್ಬಿಟ್ಟು ಎಂಟೈರ್ ರೇಂಜ್ ಸಿಗುತ್ತೆ ಸರ್. ಸೊ ನಾನು ಹೇಳ್ಬೇಕು ಅಂದ್ರೆ, ವುಮೆನ್ಸ್ ವೇರ್ ಬಟ್ಟೆ ಅಂಗಡಿ ಮಾಡಿದವ್ರಿಗೆ ದಿಸ್ ಇಸ್ ದ ಒನ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಅಂದ್ರೆ ನಾವು ಒಂದು ಜಸ್ಟ್ ಬ್ರ್ಯಾಂಡ್ ಮಾಡ್ಬೇಕು ಅಂತ ಹೇಳಿ ಬರೀ ಕುರ್ತಿ ಮಾಡಿಲ್ಲ ಸರ್, ನಾವು ಬರೀ ಜೀನ್ಸ್ ಟಾಪ್ ಮಾಡಿಲ್ಲ, ಜಸ್ಟ್ ಕಾಟ್ ಸೆಟ್ ಮಾಡಿಲ್ಲ, ಜಸ್ಟ್ ಅಂಬ್ರಲಾ ಮಾಡಿಲ್ಲ, ಎಂಟೈರ್ ರೇಂಜ್ ಇದೆ ನಮ್ಮಲ್ಲಿ. ಸೊ ನಮ್ಮಲ್ಲಿ ಬಂದ್ರೆ ಜೀನ್ಸ್ ಟಾಪ್ ಇಂದ ಹಿಡಿದು 2 ಪೀಸ್ ಸೆಟ್, 3 ಪೀಸ್ ಸೆಟ್, ಅಂಬ್ರಲಾ, ಕಾರ್ಡ್ ಸೆಟ್, ಸೊ ಜಗ್ಗಿನ್ಸ್, ಲೆಗಿನ್ಸ್, ಪ್ರತಿಯೊಂದು ಕೂಡ ಎಂಟೈರ್ ರೇಂಜ್ ಸಿಗುತ್ತೆ ರೆಡಿಮೇಡ್ ಅಲ್ಲಿ. ಸೊ ದಟ್ ವಿತ್ ಅ ಬ್ರ್ಯಾಂಡ್ ಕ್ವಾಲಿಟಿ. ಮತ್ತೆ ನಮ್ದು ಬಂದ್ಬಿಟ್ಟು ಚೋರ್ ಸೈಜ್ ಅಲ್ಲ ಸರ್. ಸೊ ಟಾಪ್ ಕ್ವಾಲಿಟಿ ಸ್ಪೆಸಿಫಿಕೇಶನ್ಸ್ ಏನಿರುತ್ತೆ ಅದನ್ನ ಮೇಂಟೈನ್ ಮಾಡ್ಕೊಂಡು, ಸೊ ನನ್ನ ಕಸ್ಟಮರ್ಸ್ ಯಾರು ಕೂಡ ಸೂರತ್, ಜೈಪುರ, ಅಹಮದಾಬಾದ್ ಅಂತ ಹೋಗ್ಬಾರ್ದು. ಸೊ ಅವರಿಗೆ ಬೆಸ್ಟ್ ಮಾರ್ಜಿನ್ ಗೇನ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಬ್ರ್ಯಾಂಡ್ ಮಾಡಿರೋದು ಸರ್. ನಮ್ಮಲ್ಲಿ ಎಂಟೈರ್ ರೇಂಜ್ ಇದೆ. ನಾನು ಪ್ರತಿಯೊಂದು ವೀಕ್ಷಕರಿಗೆ ಹೇಳೋದೇನಂದ್ರೆ ಸರ್, ದಯವಿಟ್ಟು ವಿಸಿಟ್ ಮಾಡಿ.
ಸೊ ವಿಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡೋದಕ್ಕಿಂತ ಫಸ್ಟ್ ಟೈಮ್ ಅಟ್ಲೀಸ್ಟ್ ವಿಸಿಟ್ ಮಾಡಿ. ಸೊ ನಿಮಗೆ ದೂರ ಆಯ್ತಾ, ಡೆಫಿನೆಟ್ಲಿ ವಿ ಆರ್ ರೆಡಿ ಟು ಹೆಲ್ಪ್ ಯು, ವಿ ಆರ್ ರೆಡಿ ಟು ಡೆಲಿವರ್. ಬಟ್ ಏನಂದ್ರೆ ಫಸ್ಟ್ ವಿಸಿಟ್ ಮಾಡಿ, ಟಚ್ ಅಂಡ್ ಫೀಲ್ ಮಾಡಿ, ನಿಮಗೆ ಕಾನ್ಫಿಡೆನ್ಸ್ ಐತಾ ಬೈ ಮಾಡಿ. ನಾನು ಯಾರಿಗೂ ಕೂಡ ಫಸ್ಟ್ ಟೈಮೇ ಬಂದು ನೀವು ಪರ್ಚೇಸ್ ಮಾಡಿ ಅಂತ ಹೇಳಲ್ಲ. ಸೊ ನೀವು ಪರ್ಚೇಸ್ ಮಾಡ್ಬೇಕು ಕಂಪಲ್ಸರಿ ಕೂಡ ಇಲ್ಲ. ವಿಸಿಟ್ ಮಾಡಿ, ಟಚ್ ಅಂಡ್ ಫೀಲ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡ್ತೀರಾ, ಇಲ್ಲಾಂದ್ರೆ ಬೈ ಮಾಡಲ್ಲ. ಸೊ ಹಾಗೇನೆ ನಿಮ್ಗೆ ಇಷ್ಟ ಆಗೋ ಪ್ರಾಡಕ್ಟ್ ನ ನೀವು ಸೇಲ್ ಮಾಡ್ಬೋದು, ಈಸಿ ಆಗುತ್ತೆ. ಸೊ ಈಗ ನೀವು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಸೂರತ್ಗೆ ಹೋಗಿರ್ತೀರಾ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿರ್ತೀರಾ, ಅಲ್ಲಿ ಪರ್ಚೇಸ್ ಮಾಡ್ಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಸೊ ನಾನು ಬರೋದ್ ಬಂದ್ಬಿಟ್ಟಿದ್ದೀನಿ 50,000 1 ಲಕ್ಷ ಖರ್ಚು ಮಾಡಿದೀನಿ ಅಂತ ಆ ರೀತಿ ಮಾಡ್ಕೊಂಡು ಹೋಗ್ಬಿಡಿ. ಇದು ನಮ್ಮ ಬೆಂಗಳೂರಲ್ಲಿದೆ, ನಮ್ಮ ಕನ್ನಡದವರೇ ನಾವು ಮಾಡ್ತಾ ಇರೋದು. ಸೊ ನಿಮ್ಗೆ ಯಾವುದೇ ರೀತಿ ಎಜಿಟೇಷನ್ ಇರಬಾರ್ದು. ಬನ್ನಿ, ಟಚ್ ಅಂಡ್ ಫೀಲ್ ಮಾಡಿ, ಸೈಜ್ ಹೆಂಗಿದೆ, ಫಿಟ್ಟಿಂಗ್ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ, ಎಂಬ್ರಾಯ್ಡ್ರಿ ಹೆಂಗಿದೆ, ಪ್ರತಿಯೊಂದು ಕೂಡ ನೀವು ನೋಡಿ ಬೈ ಮಾಡಿ. ಸರ್, ತಮ್ಮಲ್ಲಿ ಸಿಗುವಂತ ಏನು ಬಟ್ಟೆಗಳಿದಾವಲ್ಲ, ಅದು ಪ್ರೈಸ್ ರೇಂಜ್ ಯಾವ ತರ ಇರುತ್ತೆ ಅಂತ ಹೇಳ್ತೀರಾ? ಸರ್, ನಾನು ಆಲ್ರೆಡಿ ಹೇಳ್ದಾಗೆ ನಾವು ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿ ಬ್ರೋಕರೇಜ್, ಕಮಿಷನ್ ಆ ರೀತಿ ಏನು ಕೂಡ ಅಂತದ್ ಇರಲ್ಲ. ಸೊ ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಕೊಡೋದ್ರಿಂದ ನಿಮಗೆ ಬೆಸ್ಟ್ ಮಾರ್ಜಿನ್ ಇಟ್ಕೊಂಡು 145 ರೂಪಾಯಿಂದ ಹಿಡಿದು 1000 ರೂಪೀಸ್ ವರೆಗೂ ಇದೆ. ಸೊ ವೆರೈಟೀಸ್ ಆಫ್ ಫ್ಯಾಬ್ರಿಕ್ ಅಲ್ಲಿ ಇದೆ. ಸೊ ಜಸ್ಟ್ ನೇಮ್ ಸೇಗಿಗೆ ಅಂತ ಹೇಳಿ ಕಾಟನ್ ಅಲ್ಲಿ ಮಾಡಿಲ್ಲ, ರಯಾನ್ ಅಲ್ಲಿ ಮಾಡಿಲ್ಲ, ಎಲ್ಲ ವೆರೈಟೀಸ್ ಫ್ಯಾಬ್ರಿಕ್ ಕೂಡ ನಮ್ಮಲ್ಲಿ ಇದೆ. ಸೊ ಎಂಬ್ರಾಯ್ಡ್ರಿ ಕೂಡ ಅಷ್ಟೇ ಟಾಪ್ ಯೂನಿಟ್ಸ್ ಅಲ್ಲಿ ಮಾಡೋದು. ಟಾಪ್ ಕಾರ್ಪೊರೇಟ್ ಕಂಪನೀಸ್ ಎಲ್ಲಿ ಎಂಬ್ರಾಯ್ಡ್ರಿ ಆಗುತ್ತೆ ಅದೇ ಎಂಬ್ರಾಯ್ಡ್ರಿ ಯೂನಿಟ್ ಅಲ್ಲಿ ನಾವು ಎಂಬ್ರಾಯ್ಡ್ರಿ ಮಾಡಿಸೋದು. ಪ್ರತಿಯೊಂದು ಕೂಡ ನಾವು ಕ್ವಾಲಿಟಿ ಮತ್ತೆ SPI ನ ನಾವು ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಸೊ ನಿಮಗೆ ಬೆಸ್ಟ್ ಕ್ವಾಲಿಟಿ ವಿತ್ ಬೆಸ್ಟ್ ಮಾರ್ಜಿನ್ ನೀವು ಬಿಸ್ನೆಸ್ ಮಾಡಬಹುದು. ಪ್ರಾಫಿಟ್ ಮಾರ್ಜಿನ್, ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ನೀವು ಬಿಸ್ನೆಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸರ್. ಓಕೆ ಸರ್, ಈಗ ವಿಡಿಯೋ ನೋಡ್ಬಿಟ್ಟು ಸ್ವಲ್ಪ ಕಸ್ಟಮರ್ಸ್ ಏನ್ ಅನ್ಕೋತಾರೋ ಇಲ್ಲಿ ಸಿಂಗಲ್ ಪೀಸು ಸಿಗ್ಬೋದು ಅಂತ ಹೇಳಿ ಬರ್ತಾರೆ. ಸೊ ಸಿಂಗಲ್ ಪೀಸು ಕೊಡ್ತೀರಾ ಸರ್? ದಯವಿಟ್ಟು ಕೊಡಲ್ಲ ಸರ್. ಸೊ ಡೋಂಟ್ ಸಜೆಸ್ಟ್ ಇವನ್. ಸೊ ನಮ್ಮಲ್ಲಿ ಬಂದ್ಬಿಟ್ಟು ಇದು ಕಂಪ್ಲೀಟ್ಲಿ ಬಿಸ್ನೆಸ್ ಮಾಡೋರಿಗೆ ಮಾತ್ರ. ಬಿಸ್ನೆಸ್ ಯಾರ ಮನೇಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾರು ಅಂಗಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಲ್ಲ ಹೋಲ್ಸೇಲ್ ಮಾಡ್ತಾ ಇದ್ದೀರಾ, ಅವರಿಗೆ ಮಾತ್ರ ನಾವು ಕೊಡೋದು. ಸೊ ಸಿಂಗಲ್ ಪೀಸ್ ಎಲ್ಲ ನಾವು ಎಂಟರ್ಟೈನ್ ಮಾಡಲ್ಲ. ಸೊ ದಯವಿಟ್ಟು ನೀವು ಹಂಗೂ ಏನಾದ್ರು ನಮ್ ಪ್ರಾಡಕ್ಟ್ ಬೇಕು ಅಂದ್ರೆ ನಿಯರ್ ಬೈ ಸ್ಟೋರ್ ಅಲ್ಲಿ ಸಿಗುತ್ತೆ, ಖಂಡಿತ ಸಿಗುತ್ತೆ. ಅಕ್ರಾಸ್ ಸೌತ್ ಇಂಡಿಯಾ ಸಪ್ಲೈ ಆಗ್ತಾ ಇದೆ. 3000+ ಅಂಗಡಿಯಲ್ಲಿ ನಮ್ದು ಸಪ್ಲೈ ಆಗ್ತಾ ಇದೆ. ಸೊ ನಾಟ್ ಓನ್ಲಿ ಕರ್ನಾಟಕ, ಅಕ್ರಾಸ್ ಇಂಡಿಯಾ ವಿ ಆರ್ ಸಪ್ಲೈಯಿಂಗ್ ಆಲ್ರೆಡಿ. ಸೊ ನಾವು ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ್, ಕೋಲ್ಕತ್ತಾ, ಡೆಲ್ಲಿ, ಚಂಡೀಗಢ, ಸೊ ಜಾರ್ಖಂಡ್, ಪ್ರತಿಯೊಂದು ಸ್ಟೇಟ್ಗೂ ಕೂಡ ಆಲ್ಮೋಸ್ಟ್ ಸಪ್ಲೈ ಮಾಡಿದೀವಿ. ಅಪಾರ್ಟ್ ಫ್ರಮ್ ದಟ್ ವಿ ಆರ್ ಸಪ್ಲೈಯಿಂಗ್ ವರ್ಲ್ಡ್ ವೈಡ್. ಇವನ್ ಕೆನಡಾ ಸಪ್ಲೈ ಮಾಡಿದೀವಿ, ಸಿಂಗಾಪುರ್ ಸಪ್ಲೈ ಮಾಡಿದೀವಿ, ಶ್ರೀಲಂಕಾ ಸಪ್ಲೈ ಮಾಡಿದೀವಿ. ಸೊ ವಿ ಆರ್ ರೆಡಿ ಟು ಹೆಲ್ಪ್ ಎವ್ರಿ ಕಸ್ಟಮರ್, ಸ್ಮಾಲ್ ಕಸ್ಟಮರ್ ಇಂದ ಹಿಡಿದು ಸೊ ಬಲ್ಕ್ ಬೈ ಮಾಡೋರ್ಗು ಕೂಡ ನಾವು ಸಪ್ಲೈ ಮಾಡ್ತೀವಿ ಸರ್. ಆ ಉದ್ದೇಶದಿಂದಾನೇ ಬಂದ್ಬಿಟ್ಟು ನಾವು ಟ್ರಾನ್ಸ್ಪೋರ್ಟೇಶನ್ ಈಸಿ ಆಗ್ಲಿ ಅಂತ ಹೇಳಿ ಚಿಕ್ಕಪೇಟೆಲ್ ಮಾಡಿರೋದು. ಸೊ ಚಿಕ್ಕಪೇಟೆಲ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಚೋರ್ ಸೈಜ್ ಇರಲ್ಲ, ನಮ್ಮಲ್ಲಿ ಬ್ರ್ಯಾಂಡ್ ಕ್ವಾಲಿಟಿಯಲ್ಲಿ ಮಾಡಿದೀವಿ ಸರ್. ಸರ್, ಈಗ ಸಾಮಾನ್ಯವಾಗಿ ಬಟ್ಟೆ ಬಿಸ್ನೆಸ್ ಮಾಡೋರೆಲ್ಲ ಪರ್ಚೇಸ್ ಮಾಡೋಕೆ ಸೂರತ್ಗೆ ಹೋಗ್ತಾರೆ. ಬಟ್ ನಿಮ್ಮ ವಿಷಯದಲ್ಲಿ ಏನಪ್ಪಾ ಅಂತಂದ್ರೆ ಸೂರತ್, ಗುಜರಾತ್ ಇಂದ ಇಲ್ಲಿಗೆ ಬಂದ್ ಬಟ್ಟೆ ತಗೊಳ್ತಾ ಇದ್ರೆ ಏನ್ ಕಾರಣ ಸರ್? ಸರ್ ಎಸ್, ನೀವು ಕೇಳ್ದಂಗೆ ಸೊ ಬಟ್ಟೆ ತಗೊಳ್ಳೋದಿಕ್ಕೆ ಸೂರತ್, ಗುಜರಾತ್ ಅಲ್ಲ ಸರ್ ಆಕ್ಚುಲಿ. ಸೊ ನಿಮಗೆ ಫ್ಯಾಬ್ರಿಕ್ ಪರ್ಚೇಸಿಗೆ ರೈಟ್ ಪ್ಲೇಸ್ ಇರ್ಬೋದು ಸೂರತ್ ಮತ್ತೆ ಅಹಮದಾಬಾದ್. ಬಟ್ ವೆನ್ ಇಟ್ ಕಮ್ಸ್ ಟು ಸೈಜ್ ಅಂತ ಬಂದಾಗ ಸರ್ ನಮ್ಮ ಸೌತ್ ಸ್ಪೆಸಿಫಿಕೇಶನ್ ಬೇರೆ ಇರುತ್ತೆ. ಸೊ ನಮ್ಮ ಜನಗಳು ಕೂಡ ಸೌತ್ ಇಂಡಿಯನ್ಸ್ ಕೂಡ ಅಲ್ಲಿರೋದ್ರಿಂದ ಸೊ ಅವರಿಗೆ ಸೌತ್ ಸ್ಪೆಸಿಫಿಕೇಶನ್ ಅಲ್ಲಿ ಬಟ್ಟೆ ಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಅಕ್ರಾಸ್ ಇಂಡಿಯಾ ನಮ್ಮ ಕಸ್ಟಮರ್ಸ್ ಇದ್ದಾರೆ ಸರ್. ಸರ್, ಈಗ ನಿಮ್ಗೆ ಬಿಸ್ನೆಸ್ ಮಾಡೋದಕ್ಕೆ ಸಾಕಷ್ಟು ಫೀಲ್ಡ್ ಗಳಿದ್ವು, ಅದು ಬಿಟ್ಟು ಇದೇ ಬಿಸ್ನೆಸ್ ಗೆ ಬರೋದಕ್ಕೆ ಕಾರಣ ಅಥವಾ ಸ್ಫೂರ್ತಿ ಸರ್? ಸರ್ ಆಲ್ಮೋಸ್ಟ್ ನಾನು ಈ ಕ್ಲಾತಿಂಗ್ ಬಿಸ್ನೆಸ್ ಅಲ್ಲೇ 7 to 8 years ವರ್ಕ್ ಮಾಡಿದೀನಿ ಕಾರ್ಪೊರೇಟ್ ಅಲ್ಲೇನೆ. ಸೊ ಆಲ್ಮೋಸ್ಟ್ ಎಂಟೈರ್ ರೇಂಜ್, ಎಂಟೈರ್ ವೆರೈಟಿ, ಯಾವ ರೀತಿ ಫ್ಯಾಬ್ರಿಕ್ ಗ್ರೇ ಇಂದ ಯಾವ ರೀತಿ ಫ್ಯಾಬ್ರಿಕ್ ತಯಾರಾಗುತ್ತೆ, ಎಲ್ಲಾ ರೀತಿಯ ಪ್ರೋಸೆಸ್ ನ ನೋಡಿ ನಾವು ನಮ್ಮವರಿಗೆ ನಾನು ಈ ಬಿಸ್ನೆಸ್ ನಾನು ಕಲಿಸ್ಬೇಕು, ಬೆಸ್ಟ್ ಮಾರ್ಜಿನ್ ನಮ್ಮ ಕಸ್ಟಮರ್ಸ್ ಗೆ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಇಲ್ಲಿ ಯಾರು ಕೂಡ ಮೋಸ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನೇ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ದು. ಸೊ ಈ ಬ್ರ್ಯಾಂಡ್ ನಮ್ದೇ ಓನ್ ಲೇಬಲ್ ಇಟ್ಕೊಂಡು ನಾವು ಮಾಡ್ತಾ ಇರೋದು ಉದ್ದೇಶನೇ ನಮ್ಮ ಕಸ್ಟಮರ್ಸ್ ಗೆ ಬೆಸ್ಟ್ ಪ್ರಾಫಿಟ್ ಮಾರ್ಜಿನ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಸರ್. ಸರ್, ಈಗ ಬಟ್ಟೆ ಬಿಸ್ನೆಸ್ ಮಾಡೋರು ನಿಮ್ಮ ಹತ್ರ ಪರ್ಚೇಸ್ ಮಾಡ್ಬೇಕಂದ್ರೆ ಈ ತರ ಬಂಡಲ್ಲೇ ಪರ್ಚೇಸ್ ಮಾಡ್ಬೇಕಾ ಅಥವಾ ಇಷ್ಟು ಅಷ್ಟು ಅಂತ ಏನಾದ್ರು ಇದೆಯಾ ಸರ್? ಸರ್, ಒಂದು ಬಂಡಲ್ ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋರ್ಗೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಸರ್. ಬಟ್ ಸೊ ನೀವ್ ಹೇಳ್ದಾಗೆ ಬಂಡಲ್ ಟು ಬಂಡಲ್ ಅಷ್ಟೇ ಪರ್ಚೇಸ್ ಮಾಡ್ಬೇಕು. ಸೊ ನಮ್ಮಲ್ಲಿ ಸೈಜ್ ಬಂದ್ಬಿಟ್ಟು M to 3XL ಇದೆ, S to XXL ಇದೆ, XL to 5XL ಇದೆ, ಅಪ್ ಟು 5XL ಅವೈಲಬಲ್ ಇರೋದ್ರಿಂದ ಅವರಿಗೆ ಯಾವ ಸೈಜ್ ಬೇಕು ಆ ಸೈಜ್ ಅಲ್ಲಿ ತಗೋಬಹುದು. ಎಲ್ಲ ಬಂಡಲ್ ಟು ಬಂಡಲ್ ಬೈ ಮಾಡ್ಬೇಕು ಸರ್. ಸೊ ನೋಡಿ, ಪ್ರತಿಯೊಂದು ಕೂಡ ಬಂಡಲ್ ಟು ಬಂಡಲ್ ಇರುತ್ತೆ, ಸಿಂಗಲ್ ಪ್ಯಾಕ್, ಸಿಂಗಲ್ ಪೀಸ್ ಕೊಡಲ್ಲ. ಸೊ ಎಷ್ಟು ಪೀಸ್ ಬೇಕಂದ್ರೂ ಕೂಡ, ಎಷ್ಟು ವೆರೈಟೀಸ್ ಬೇಕಂದ್ರೂ ಕೂಡ ಕೊಡ್ತೀನಿ. ನಿಮ್ದೇ ಏನಾದ್ರು ಬ್ರ್ಯಾಂಡ್ ಲೇಬಲ್ ಮಾಡ್ಬೇಕಾ, ನಾವು ಮಾಡ್ಕೊಡ್ತೀವಿ ಸರ್. ಸೊ ಬಟ್ ಏನಂದ್ರೆ ಅದು ಬ್ರ್ಯಾಂಡ್ ರಿಜಿಸ್ಟರ್ ಆಗಿರ್ಬೇಕು, ಪ್ರತಿಯೊಂದು ಏನಿರುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ ಅದಿರ್ಬೇಕು. ಸೊ ಖಂಡಿತ ನಾವು ನಿಮ್ಮ ಬ್ರ್ಯಾಂಡ್ ಮಾಡ್ಬೇಕು ಅಂದ್ರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಆಲ್ರೆಡಿ ನಾವು 10 to 15 ಬ್ರ್ಯಾಂಡ್ಸ್ ಗೆ ಬ್ರ್ಯಾಂಡ್ ಮಾಡ್ಕೊಡ್ತಾ ಇದೀವಿ ಸರ್ ಆಲ್ರೆಡಿ. ಓಕೆ ಸರ್. ಸರ್, ಈಗ
ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಬಟ್ಟೆ ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ? ಹಾ ಸರ್, ಸ್ಕ್ರೀನ್ ಮೇಲೆ ಕಾಣೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಾವು ಗೈಡ್ ಮಾಡ್ತೀವಿ. ಈವನ್ ಅಡ್ರೆಸ್ ಕೂಡ ಗೊತ್ತಾಗಿಲ್ಲ ಅಂದ್ರೆ ಸಜೆಸ್ಟ್ ಮಾಡ್ತೀವಿ ಸರ್. ಓಕೆ ಸರ್, ಇದು ವೀಕ್ಲಿ ಹಾಲಿಡೇ ಆ ಥರ ಇರುತ್ತಾ ಸರ್? 365 ಡೇಸ್ ಓಪನ್ ಇರುತ್ತೆ, ಸಂಡೇ ಮಾತ್ರ. ಸೊ 4 o'clock ಮೇಲೆ ಕ್ಲೋಸ್ ಇರುತ್ತೆ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.